ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ರೇಷ್ಮೆ ಬಗ್ಗೆ ತುಂಬಾನೇ ಕುತೂಹಲಕಾರಿ ವಿಷಯಗಳನ್ನು ತಿಳಿಯಲಿದ್ದೇವೆ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ರೇಷ್ಮೆ ಉದ್ಯಮ ಮತ್ತು ಮಾಹಿತಿಯ ಇಂಥದ್ದೇ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಚೀನಾದಲ್ಲಿ ರೇಷ್ಮೆ ಸಾಕಣೆ ಸೆರಿಕಲ್ಚರ್ ಕೇವಲ ಒಂದು ಉದ್ಯೋಗವಲ್ಲ, ಅದು ಸುಮಾರು 5,000 ವರ್ಷಗಳಿಗಿಂತಲೂ ಹಳೆಯದಾದ ಒಂದು ಅದ್ಭುತ ಪರಂಪರೆ. ರೇಷ್ಮೆ ಹುಳುಗಳು ಗೂಡು ಕಟ್ಟುವ ಹಂತಕ್ಕೆ ಬಂದಾಗ ಸ್ಪಿನ್ನಿಂಗ್ ಸ್ಟೇಜ್ ನಡೆಯುವ ಪ್ರಕ್ರಿಯೆಗಳು ಮತ್ತು ಅದರ ಹಿಂದಿರುವ ಕುತೂಹಲಕಾರಿ ಮಾಹಿತಿಗಳು ಇಲ್ಲಿವೆ. 1. ಗೂಡು ಕಟ್ಟುವ ಮುನ್ನ ಹುಳುಗಳ ಬದಲಾವಣೆ. ಹುಳುಗಳು ಗೂಡು ಕಟ್ಟಲು ಸಿದ್ಧವಾದಾಗ ಅವು ತರಗೆಲೆಗಳನ್ನು ನೇರಳೆ ಸೊಪ್ಪು ತಿನ್ನುವುದನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತವೆ. ಅವುಗಳ ದೇಹವು ಭಾಗಶಃ ಪಾರದರ್ಶಕವಾಗಿ ಟ್ರಾನ್ಸ್ಪೆರೆಂಟ್ ಮತ್ತು ತಿಳಿ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಈ ಹಂತದಲ್ಲಿ ಅವು ಒಂದು ರೀತಿಯ ದ್ರವವನ್ನು ಹೊರಹಾಕಲು ಜಾಗವನ್ನು ಹುಡುಕುತ್ತಾ ತಲೆ ಎತ್ತಿ ತಿರುಗಾಡಲು ಪ್ರಾರಂಭಿಸುತ್ತವೆ. ಇದನ್ನು ರೈತರು ಹುಳುಗಳು ಹಣ್ಣಾದವು ಅಥವಾ ಪಕ್ವವಾದವು ಎಂದು ಗುರುತಿಸುತ್ತಾರೆ. 2. ಕಾನ್ಫೆಂಗ್ ಕ್ಯಾಂಗ್ಫೆಂಗ್, ಹುಳುಗಳನ್ನು ಗೂಡಿಗೆ ವರ್ಗಾಯಿಸುವುದು. ಚೀನಾದ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಪಕ್ವವಾದ ಹುಳುಗಳನ್ನು ಬಿದಿರಿನಿಂದ ಮಾಡಿದ ವಿಶೇಷ ಚೌಕಟ್ಟುಗಳಿಗೆ ವರ್ಗಾಯಿಸಲಾಗುತ್ತದೆ. ಇದಕ್ಕೆ ಚೀನಾದಲ್ಲಿ ಕಾನ್ಫೆಂಗ್ ಎಂದು ಕರೆಯುತ್ತಾರೆ. ಈ ಚೌಕಟ್ಟುಗಳಲ್ಲಿ ಪ್ರತಿಯೊಂದು ಹುಳುನಿಗೂ ಗೂಡು ಕಟ್ಟಲು ಪ್ರತ್ಯೇಕವಾದ ಸಣ್ಣ ಸಣ್ಣ ಖಾನೆಗಳಿರುತ್ತವೆ. ಸಾವಿರಾರು ಹುಳುಗಳು ಏಕಕಾಲದಲ್ಲಿ ಈ ಚೌಕಟ್ಟುಗಳನ್ನು ಏರಿ ತಮ್ಮದೇ ಆದ ಮನೆ ಕಟ್ಟಿಕೊಳ್ಳುವ ದೃಶ್ಯವನ್ನು ನೋಡಲು ಹಳ್ಳಿಗಳಲ್ಲಿ ಹಬ್ಬದ ವಾತಾವರಣವಿರುತ್ತದೆ. 3. ಪ್ರಕೃತಿಯ ಅದ್ಭುತ ಇಂಜಿನಿಯರಿಂಗ್. ಒಂದೇ ಒಂದು ನಿರಂತರ ದಾರ, ಒಂದು ರೇಷ್ಮೆ ಹುಳು ಕೇವಲ 2 ರಿಂದ 3 ದಿನಗಳಲ್ಲಿ ತನ್ನ ಇಡೀ ಗೂಡನ್ನು ಕಟ್ಟಿ ಮುಗಿಸುತ್ತದೆ. ಈ ಸಮಯದಲ್ಲಿ ಅದು ಸುಮಾರು 600 ರಿಂದ 1,200 ಮೀಟರ್ಗಳಷ್ಟು ಉದ್ದದ ಒಂದೇ ಒಂದು ಸತತವಾದ ಕಂಟಿನ್ಯೂಯಸ್ ರೇಷ್ಮೆ ದಾರವನ್ನು ಸೃಷ್ಟಿಸುತ್ತದೆ. ಲಾಲಾರಸದ ಜಾದು. ಹುಳುಗಳ ತಲೆಯಲ್ಲಿರುವ ಗ್ರಂಥಿಗಳಿಂದ ಹೊರಬರುವ ಲಿಕ್ವಿಡ್ ಪ್ರೋಟೀನ್ ಫಿಬ್ರೋಯಿನ್ ಮತ್ತು ಸೆರಿಸಿನ್ ಗಾಳಿಗೆ ತಗುಲಿದ ತಕ್ಷಣ ಗಟ್ಟಿಯಾಗಿ ರೇಷ್ಮೆ ದಾರವಾಗುತ್ತದೆ. 4. ಚೀನಾದ ರೇಷ್ಮೆ ಹಳ್ಳಿಗಳ ದೃಶ್ಯ. ಝಹಿಜಿಯಾಂಗ್ ಅಂಡ್ ಜಿಯಾಂಗ್ಸು. ಚೀನಾದ ಝಿಜಿಯಾಂಗ್, ಝಜಿಯಾಂಗ್ ಮತ್ತು ಜಿಯಾಂಗ್ಸು ಪ್ರಾಂತ್ಯಗಳು ರೇಷ್ಮೆ ಉತ್ಪಾದನೆಗೆ ಜಗತ್ಪ್ರಸಿದ್ಧವಾಗಿವೆ. ಈ ಭಾಗದ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ರೇಷ್ಮೆ ಗೂಡುಗಳ ಸುಂದರ ಜೋಡಣೆ ಕಾಣಸಿಗುತ್ತದೆ. ಗೂಡು ಕಟ್ಟಿದ ನಂತರ ಇಡೀ ಕೋಣೆಯಲ್ಲಿ ಬಿಳಿ ಮುತ್ತುಗಳನ್ನು ಜೋಡಿಸಿಟ್ಟಂತೆ ದೃಶ್ಯ ಕಂಗೊಳಿಸುತ್ತದೆ. ಈ ಸಮಯದಲ್ಲಿ ಚೀನಿ ಮಹಿಳೆಯರು ಜಾನಪದ ಗೀತೆಗಳನ್ನು ಹಾಡುತ್ತಾ ಗೂಡುಗಳನ್ನು ಕಟಾವು ಮಾಡುತ್ತಾರೆ. 5. ರೇಷ್ಮೆ ದೇವತೆಯ ಪೂಜೆ. ಕಾನ್ಶನ್. ಚೀನಿ ಸಂಸ್ಕೃತಿಯಲ್ಲಿ ರೇಷ್ಮೆ ಹುಳುಗಳು ಗೂಡು ಕಟ್ಟುವ ಮುನ್ನ ಮತ್ತು ಕಟಾವಿನ ಸಮಯದಲ್ಲಿ ರೇಷ್ಮೆ ದೇವತೆ ಕ್ಯಾನ್ಶನ್ಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಹುಳುಗಳಿಗೆ ಯಾವುದೇ ರೋಗ ಬಾರದೆ ಗೂಡುಗಳು ಉತ್ತಮ ಗುಣಮಟ್ಟದ ರೇಷ್ಮೆಯನ್ನು ನೀಡಲಿ ಎಂದು ಪ್ರಾರ್ಥಿಸುವುದು ಅಲ್ಲಿನ ತಲೆಮಾರುಗಳ ಸಂಪ್ರದಾಯ. ಈ ಇಡೀ ಪ್ರಕ್ರಿಯೆಯು ಪ್ರಕೃತಿ, ಮಾನವನ ಶ್ರಮ ಮತ್ತು ಕಲೆಯ ಒಂದು ಚೀನಾದಲ್ಲಿ ರೇಷ್ಮೆ ಹುಳುಗಳು ಸಂಪೂರ್ಣವಾಗಿ ಬೆಳೆದು ಗೂಡು ಕೊಚೋನ್ ಬೈ ಶೆಲ್ ಕಟ್ಟುವ ಹಂತಕ್ಕೆ ಬಂದಾಗ ಆ ನೋಟ ನಿಜಕ್ಕೂ ಅದ್ಭುತ ಮತ್ತು ರೋಮಾಂಚನಕಾರಿಯಾಗಿರುತ್ತದೆ. ಸಾಂಪ್ರದಾಯಿಕ ಚೀನಿ ರೇಷ್ಮೆ ಸಾಕಣೆ ಕೇಂದ್ರಗಳಲ್ಲಿ ಸೆರಿಕಲ್ಚರ್ ಫಾರ್ಮ್ಸ್ ಈ ಸಮಯದಲ್ಲಿ ಕಾಣುವ ಸುಂದರ ದೃಶ್ಯಗಳ ವಿವರ ಇಲ್ಲಿದೆ. 1. ಹಿಮದ ಹಾಸು ಹೊದ್ದಂತೆ ಕಾಣುವ ದೃಶ್ಯ. ರೇಷ್ಮೆ ಹುಳುಗಳು ಗೂಡು ಕಟ್ಟಲು ಸಿದ್ಧವಾದಾಗ ಅವುಗಳನ್ನು ಹಳೆ ಕಾಲದ ಬಿದಿರಿನ ತಟ್ಟೆಗಳು ಅಥವಾ ಆಧುನಿಕ ಚೌಕಟ್ಟುಗಳ ಮೇಲೆ ಸಾಲಾಗಿ ಜೋಡಿಸಲಾಗುತ್ತದೆ. ಸಾವಿರಾರು ಹುಳುಗಳು ಏಕಕಾಲದಲ್ಲಿ ಬಿಳಿ ರೇಷ್ಮೆ ದಾರವನ್ನು ನೇಯಲು ಪ್ರಾರಂಭಿಸಿದಾಗ ಇಡೀ ಕೋಣೆ ಅಥವಾ ಆವರಣವು ಬಿಳಿ ಹಿಮದ ಹಾಸಿಗೆಯಂತೆ ಕಂಗೊಳಿಸುತ್ತದೆ. 2. ಸತತ ಶ್ರಮ ಮತ್ತು ಚಲನೆ. ಪ್ರತಿ ರೇಷ್ಮೆ ಹುಳುವು ತನ್ನ ತಲೆಯನ್ನು 8 ಆಕಾರದಲ್ಲಿ ತಿರುಗಿಸುತ್ತಾ ಅತ್ಯಂತ ವೇಗವಾಗಿ ದಾರವನ್ನು ತನ್ನ ಸ್ರವಿಕೆಯಿಂದ ಸೃಷ್ಟಿಸುತ್ತದೆ. ಸಾವಿರಾರು ಹುಳುಗಳು ಒಟ್ಟಿಗೆ ತಲೆ ಆಡಿಸುತ್ತಾ ಗೂಡು ಕಟ್ಟುವ ದೃಶ್ಯವು ಒಂದು ಸುಂದರವಾದ ಮೂಕ ನೃತ್ಯದಂತೆ ಸೈಲೆಂಟ್ ಡಾನ್ಸ್ ಭಾಸವಾಗುತ್ತದೆ. 3. ಮೌನದಲ್ಲಿ ಕೇಳುವ ಮಧುರನಾದ. ಇಡೀ ಕೋಣೆಯಲ್ಲಿ ರೇಷ್ಮೆ ಹುಳುಗಳು ದಾರವನ್ನು ಎಳೆಯುವಾಗ ಮತ್ತು ಚಲಿಸುವಾಗ ಒಂದು ವಿಶಿಷ್ಟವಾದ ಮೃದುವಾದ ಸರ್ ಅಥವಾ ಜಿಟಿ ಮಳೆಯಾಗುವಂತಹ ಶಬ್ದ ಕೇಳಿಸುತ್ತದೆ. ಚೀನಾದ ಹಳ್ಳಿಗಳ ರೇಷ್ಮೆ ಮನೆಗಳಲ್ಲಿ ಈ ಶಬ್ದವು ಪ್ರಕೃತಿಯ ಒಂದು ಸಂಗೀತದಂತೆ ಕೇಳಿಬರುತ್ತದೆ. 4. ಬಣ್ಣಗಳ ವೈವಿಧ್ಯ. ಸಾಮಾನ್ಯವಾಗಿ ರೇಷ್ಮೆ ಗೂಡುಗಳು ಬಿಳಿ ಬಣ್ಣದಲ್ಲಿರುತ್ತವೆ, ಆದರೆ ಚೀನಾದ ಕೆಲವು ಸಾಂಪ್ರದಾಯಿಕ ತಳಿಗಳ ರೇಷ್ಮೆ ಹುಳುಗಳು ತಿಳಿ ಹಳದಿ, ಚಿನ್ನದ ಬಣ್ಣ, ಗೋಲ್ಡನ್ ಯೆಲ್ಲೋ ಅಥವಾ ತಿಳಿ ಗುಲಾಬಿ ಬಣ್ಣದ ಗೂಡುಗಳನ್ನು ಕಟ್ಟುತ್ತವೆ. ಇವುಗಳನ್ನು ಒಟ್ಟಿಗೆ ನೋಡಿದಾಗ ರೇಷ್ಮೆಯ ಹೂದೋಟದಂತೆ ಕಾಣುತ್ತದೆ. 5. ರೈತರ ಮುಖದಲ್ಲಿ ಮಹಾಸ. ಚೀನಿ ರೈತರಿಗೆ ಸಿಲ್ಕ್ ಫಾರ್ಮರ್ಸ್ ಇದು ಅತ್ಯಂತ ಸಂಭ್ರಮದ ಸಮಯ. ಹುಳುಗಳು ಯಶಸ್ವಿಯಾಗಿ ಗೂಡು ಕಟ್ಟಿದಾಗ ಅವರ ತಿಂಗಳುಗಳ ಶ್ರಮಕ್ಕೆ ಪ್ರತಿಫಲ ಸಿಕ್ಕಂತಾಗುತ್ತದೆ. ಪ್ರಕೃತಿಯ ಅದ್ಭುತ ಇಂಜಿನಿಯರಿಂಗ್ಗೆ ಸಾಕ್ಷಿಯಾದ ಈ ನೋಟವು ಚೀನಾದ ಸಂಸ್ಕೃತಿ ಮತ್ತು ಜೀವವೈವಿಧ್ಯದ ಒಂದು ಅಪೂರ್ವ ದೃಶ್ಯವಾಗಿದೆ. Woke up late, missed the morning glaze.
but the sunlight hits in so many ways. Grab my shades and hit the streets. No